ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಅತ್ಯಂತ ವಿಶೇಷವಾದ ಸಮಯ. ಈ ಸಮಯ ಮುಗಿಯುವಷ್ಟರಲ್ಲಿ ಇವರಿಗೆ ಅತ್ಯಂತ ಶುಭ ಸುದ್ದಿಗಳು ಕೇಳಿಬರುತ್ತದೆ. ಮಾರ್ಚ್ 26, 27, 28, 29, 31 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದ ಮೇಲೆ ಸಂಪೂರ್ಣವಾಗಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಪರಿಹಾರವಾಗುತ್ತದೆ ಮತ್ತು ಉಜ್ವಲವಾದ ಭವಿಷ್ಯ ನಿಮ್ಮ ಕಡೆಗೆ ಹರಿದು ಬರುತ್ತದೆ. ನಾವು ಹೇಳುತ್ತಿರುವಂತಹ ವಿಶೇಷವಾಗಿರುವಂತಹ ಸಮಯ, ಸಂದರ್ಭ, ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ನಿಮಗೆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು ಮುಂಬರುವಂತಹ ಒಂದು ಉತ್ತಮ ಜೀವನಕ್ಕೆ ಸಿದ್ಧತೆ ಮಾತ್ರ. ಖಂಡಿತವಾಗಿ ನೀವು ಅಳುವಂತಹ ದಿನಗಳಲ್ಲಿ ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ನಿರ್ಮಾಣವಾಗುತ್ತದೆ. ಖಂಡಿತವಾಗಿಯೂ ನೀವು ಅಳುವಂತಹ ಸಮಯದಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಶಕ್ತಿ ಇನ್ನಷ್ಟು ಉಜ್ವಲವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ, ಯಾರಿಗೂ ಕಾಣದ ಶಾಂತ ಧೈರ್ಯ, ಇವು ನಾಳೆ ನಿಮ್ಮ ಯಶಸ್ಸಿನ ಮೂಲ. ಒಂದು ದಿನ ನೀವು ಹಿಂತಿರುಗಿ ನೋಡಿ ಹೆಮ್ಮೆಯಿಂದ ಹೇಳುತ್ತೀರಾ, ಆ ಕಷ್ಟಗಳು ನನ್ನನ್ನು ಬದಲಾಯಿಸಿದವು. ಕಷ್ಟಗಳು ಕೊನೆಗೊಳ್ಳುವ ಮೊದಲು ಈ ರಾಶಿ ಚಕ್ರದವರಿಗೆ ಒಂದು ವಿಚಿತ್ರವಾದ ಮೌನ, ವಿಶೇಷವಾದ ತಾಳ್ಮೆ, ಮನಸ್ಸಿನಲ್ಲಿ ಸಂತೋಷ, ಶಾಂತಿ ಎಲ್ಲವೂ ಕೂಡ ಆಕ್ರಮಣಕಾರಿಯಾಗಿ ಪ್ರತಿನಿಧಿಸುತ್ತದೆ. ಈ ಸಮಯ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಒಂದು ಅವಕಾಶ ಕೂಡ ಬರ್ತಾ ಇರೋದ್ರಿಂದ ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯಿಂದ ತುಂಬಿರುತ್ತದೆ, ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಸಂಗತಿಗಳನ್ನು ಬರಮಾಡ್ಕೊಳ್ತೀರಾ, ಯಾವ ದೊಡ್ಡ ದೊಡ್ಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮಕರ ರಾಶಿಯವರೇ, ನೀವು ಹಲವಾರು ಬಾರಿ ನಿರೀಕ್ಷಿಸಬಹುದು. ಎಲ್ಲ ಕೆಲಸಗಳನ್ನು ಮಾಡುವ ಮೊದಲೇ ಯೋಜನೆಯನ್ನು ಹಾಕಿಕೊಳ್ಳಬಹುದು. ಆದರೆ ನೀವು ಮಾಡಿದಂತಹ ಎಲ್ಲ ಯೋಜನೆ ವಿಫಲವಾಗುತ್ತಿತ್ತು. ಏಕೆಂದು ನಿಮಗೆ ಗೊತ್ತಿಲ್ಲ. ಆದರೆ ಕಾರಣ ಈ ಸಂದರ್ಭದಲ್ಲಿ ಶತ್ರುಗಳ ಕಾಟವೂ ಆಗಿರಬಹುದು, ಗ್ರಹಗಳ ವಿಶೇಷವಾದ ಬದಲಾವಣೆಯ ಸಾಧ್ಯತೆಯೂ ಆಗಿರಬಹುದು. ನೀವು ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ, ಆಯಾಸವೂ ಮಾಡಿಕೊಂಡಿಲ್ಲ. ನಿಮ್ಮ ಮನಸ್ಸು ಪರಿಪಕ್ವವಾಗೋದರ ಸಂಕೇತವಾಗಿತ್ತು. ಈ ಸಮಯ ನಿಮಗೆ ಅದ್ಭುತವಾದ ವಿಶೇಷವಾದ ಸಂದರ್ಭ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಅಗತ್ಯ ಮತ್ತು ಅಗತ್ಯವಿಲ್ಲದ ಒಂದು ವಿಶೇಷವಾದ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ತಿಳಿದುಕೊಳ್ಬೇಕು. ಇಲ್ಲವಾದರೆ ನಿಮಗೆ ಕಷ್ಟಗಳು ಎದುರಾಗ್ತಾನೆ ಹೋಗುತ್ತೆ. ಯಾಕಂದರೆ ಕಷ್ಟಗಳ ಮೇಲೆ ಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ. ನೀವು ಎಲ್ಲರನ್ನ ಮೆಚ್ಚಿಸಲು ಪ್ರಯತ್ನ ಮಾಡ್ತಿದ್ದೀರಾ, ಅದು ವ್ಯರ್ಥವೆಂದು ಈಗ ತಿಳಿದುತ್ತದೆ. ಮತ್ತು ನಿಮ್ಮ ಮೌಲ್ಯ ಏನು, ಯಾರು ಅರ್ಥ ಮಾಡಿಕೊಳ್ತಾರೆ ಮತ್ತು ಯಾರ ಜೊತೆಗಿದ್ದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಎಂಬ ಸ್ಪಷ್ಟವಾದ ತಿಳುವಳಿಕೆ, ಹಳೆಯ ಸಂಬಂಧಗಳು ಮತ್ತು ಅನಗತ್ಯವಾದ ಪದಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತೆ. ಇದು ಸಂಬಂಧಗಳ ನಷ್ಟವಲ್ಲ, ಇದು ನಿಮ್ಮ ಶಕ್ತಿಯನ್ನು ಸುರಕ್ಷಿತಗೊಳಿಸುವಂತಹ ವಿಷಯ. ಈ ಹಂತದಲ್ಲಿ ನಿಮ್ಮಲ್ಲಿ ಸ್ವಾವಲಂಬನೆ ಹೆಚ್ಚಾಗುತ್ತದೆ. ಯಾರನ್ನ ಕೂಡ ಅವಲಂಬಿಸದೆ ನೀವು ಬಲಶಾಲಿಯಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀರಾ. ಇದರಿಂದ ಕಷ್ಟಗಳಿಂದ ನೀವು ಕಲಿತಂತಹ ಪಾಠವನ್ನು ಮುಂದೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮತ್ತಷ್ಟು ಗಟ್ಟಿ ಆಗ್ತೀರಾ. ಮೊದಲು ನಿಮ್ಮ ಮನಸ್ಸು ಸಣ್ಣ ವಿಷಯಗಳಿಂದ ಚಲಿಸುತ್ತಿತ್ತು, ಆದರೆ ಈಗ ನೀವು ಒಳಗಿನಿಂದ ಸ್ಥಿರವಾಗ್ತೀರಾ. ಒಂಟಿಯಾಗಿರೋದು ಭಯಾನಕವೆನಿಸೋದಿಲ್ಲ, ಏಕೆಂದರೆ ಶಾಂತ ರೀತಿಯಲ್ಲಿ ನಿಮಗೆ ಅನಿಸ್ತಾ ಹೋಗುತ್ತೆ. ನೀವು ಪ್ರತಿಯೊಂದು ಸೋಲುಗಳಲ್ಲೂ ಕಲಿತಂತಹ ಪಾಠ ನಿಮ್ಮೊಳಗೆ ಶಕ್ತಿಯನ್ನು ತುಂಬುತ್ತದೆ. ಈಗ ನೀವು ಕಲಿಯುತ್ತಿರೋದು ನಿಮ್ಮ ಜೊತೆಗೆ ನೀವು ಇರೋದನ್ನು ಮತ್ತು ನಿಮ್ಮ ಪ್ರೀತಿಯನ್ನು ನೀವು ಅನುಭವಿಸೋದನ್ನು. ಎಲ್ಲರಿಗೂ ಕೂಡ ಪ್ರೀತಿ ಕೊಟ್ಟಿದ್ದೀರಾ, ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ, ಎಲ್ಲರ ಕಷ್ಟಗಳನ್ನು ನಿಮ್ಮ ಕಷ್ಟ ಎಂದು ನೀವು ಅನುಭವಿಸಿದ್ದೀರಾ. ಆದರೆ ಈಗ ನಿಮಗೆ ಸಿಕ್ಕಂಥದ್ದು ಏನು ಅಂದರೆ ಎಲ್ಲರಿಂದ ಅವಮಾನ, ದೂರ ಮತ್ತು ತೊಂದರೆಗಳು. ಆದರೆ ಈಗ ಎಲ್ಲವನ್ನ ಕಲಿತೀರಾ. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರ ಜೊತೆ ಇರಬೇಕು, ಯಾರ ಜೊತೆ ದೂರವಾಗಿರಬೇಕು, ಯಾರ ಜೊತೆ ಮಾತುಗಳನ್ನು ಕಡಿಮೆ ಮಾಡಬೇಕು. ಆದರೆ ನಿಮಗೆ ಆಲೋಚನೆಗಳು ಸ್ಪಷ್ಟವಾಗುತ್ತದೆ. ನೀವು ಅನಗತ್ಯವಾದ ವಿಚಾರಣೆಗಳನ್ನು ನೀಡೋದಿಲ್ಲ, ಎಲ್ಲವನ್ನ ನಿಲ್ಲಿಸ್ತೀರಾ. ನಿಮ್ಮ ಮನಸ್ಸು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಪರವಾಗಿಲ್ಲ ಎಂಬ ಮಟ್ಟವನ್ನು ತಲುಪುತ್ತದೆ. ಯಾರೇ ಕೂಡ ನಿಮ್ಮ ಜೊತೆ ಇಲ್ಲ ಅಂದರೂ ಪರವಾಗಿಲ್ಲ, ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಜೊತೆ ನೀವು ನಿಲ್ತೀರಾ. ನಿಮ್ಮ ಕಷ್ಟ ಸುಖಗಳಿಗೆ ನೀವು ವಿಶೇಷವಾಗಿ ಲಾಭವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಕೆಲಸದ ಕಡೆಗೆ ಮನಸ್ಸನ್ನು ಪ್ರೇರೇಪಣೆ ಮಾಡ್ತೀರಾ. ಮುಂಬರುವಂತಹ ದಿನಗಳು ಇದು ನಿರ್ಲಕ್ಷ್ಯವಲ್ಲ, ಇದು ಅನುಭವಗಳಿಂದ ಬರುವಂತಹ ಬುದ್ಧಿವಂತಿಕೆ. ನಿಮ್ಮ ಶಾಂತಿ ನಿಮಗೆ ಮುಖ್ಯ ಎಂದು ನೀವು ತಿಳಿದುಕೊಳ್ಳುವಂತಹ ಹಂತ ಇದಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಂತರಿಕವಾದ ಶುದ್ಧೀಕರಣ ನಡೆಯುತ್ತದೆ. ಯಾರೊಂದಿಗೆ ಮಾತನಾಡಬೇಕು ಮತ್ತು ಯಾರಿಂದ ದೂರವಿರಬೇಕು ಎನ್ನುವುದು ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರಮುಖವಾಗಿರುವಂತಹ ಮಾರ್ಗದರ್ಶನವನ್ನು ನೀಡ್ತಾರೆ.
ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ನಿಮಗೆ ಗೊಂದಲದ ಗೂಡಾಗಿದ್ದಂತಹ ಮನಸ್ಸು ಶಾಂತವಾಗಿರುತ್ತೆ. ತಾಳ್ಮೆಯನ್ನು ಕಲಿತ್ಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು, ಕುಟುಂಬಸ್ಥರ ಜೊತೆ ಆಗಿರಬಹುದು, ನಿಮ್ಮ ಮಾತುಕತೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ಇರುತ್ತೆ. ಈ ಸಮಯದಲ್ಲಿ ನೀವು ಎಲ್ಲರ ಮಾತನ್ನು ಕೇಳುವ ಅಗತ್ಯ ಇಲ್ಲ. ಆದರೆ ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಮನಸ್ಸಿನ ಧ್ವನಿಯನ್ನು ನೀವು ಕೇಳಿಸ್ಕೊಳ್ಬೇಕಾಗುತ್ತೆ. ನಿಮ್ಮ ಅನುಭವ, ನಿಮ್ಮ ಸ್ವಯಂ ಪ್ರಜ್ಞೆ ಇವುಗಳ ಮೇಲೆ ಮನಸ್ಸನ್ನು ಮಾರ್ಗದರ್ಶಿಸಬೇಕಾಗುತ್ತೆ. ಈ ಬದಲಾವಣೆಯು ಹಳೆಯ ಜೀವನದ ಹಳೆಯ ಗುರುತುಗಳನ್ನು, ಹಳೆಯ ನೋವುಗಳನ್ನು ಬಿಟ್ಟು ಬಿಡುತ್ತದೆ. ಇದು ನಷ್ಟವಲ್ಲ, ಖಂಡಿತವಾಗಿ ಇದು ವಿಮೋಚನೆ. ಇದು ನೀವು ಬೆಳೆಯಬೇಕಾದಂತಹ ಬದಲಾವಣೆ. ಅಂತಿಮವಾಗಿ ನೀವು ಭಯ ಪಡುತ್ತಿದ್ದಂತಹ ವಿಷಯಗಳು ಈಗ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿದೆ ಎಂದು ತಿಳಿದುಕೊಳ್ತೀರಾ. ನೀವು ಇಷ್ಟು ದಿನ ಸಹಿಸಿಕೊಂಡ ಅನ್ಯಾಯ, ಅವಮಾನ, ನಿರ್ಲಕ್ಷ್ಯ ಈಗ ಸ್ಪಷ್ಟವಾಗುತ್ತದೆ. ಈಗ ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲುವಂತಹ ಭಾವನೆ ಬಲವಾಗಿ ಉದ್ಭವಿಸುತ್ತದೆ. ನೀವು ಹಿಂದೆ ಸಹಿಷ್ಣುತೆ ಎಂಬ ಭಾವನೆಯಿಂದ ಮೌನವಾಗಿದ್ರಿ. ನಿಮ್ಮ ಮೌಲ್ಯವನ್ನು ನೆನಪಿಸುತ್ತದೆ. ಯಾರಾದರೂ ಸರಿ ಎಂದು ಹೇಳಲು ಬಿಡುವ ಹಂತಕ್ಕೆ ಕೊನೆಗೊಳ್ಳುತ್ತದೆ. ಅಂದರೆ ನಿಮಗೆ ನೀವೇ ಸರಿ ಏನು ತಪ್ಪೇನು ಅಂತ ಯೋಚನೆ ಮಾಡ್ತೀರಾ. ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ತೀರಾ ಮತ್ತು ಹೊಸದಾದ ವ್ಯಕ್ತಿಯ ಆಗಮನ ನಿಮ್ಮ ಜೀವನಕ್ಕೆ ಸೂಕ್ಷ್ಮವಾಗಿ ಪರಿಹಾರವನ್ನು ತಂದುಕೊಡುತ್ತೆ. ಇದು ದೇವರೇ ಕಳಿಸಿರುವಂತಹ ವಿಶೇಷವಾದ ಅಂಶದ ಒಂದು ಪ್ರತಿರೂಪವಾಗಿರುತ್ತೆ. ನೀವು ಈ ಸಂದರ್ಭದಲ್ಲಿ ನೀವು ಮೌನವಾಗಿರೋದನ್ನು ತಪ್ಪಿಸಬೇಕಾಗುತ್ತೆ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಖಂಡಿತವಾಗಿ ಮಾತನಾಡಬೇಕಾಗುತ್ತೆ. ಯಾವುದೇ ಸಂಬಂಧಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ನಿಮ್ಮ ಜೊತೆ ಇರ್ತಾರೆ ಅಂದರೆ ನಿಮ್ಮದೇ ಸರಿ ಇರಲಿ ತಪ್ಪಿರಲಿ, ನೀವು ನಿಮ್ಮ ಅನಿಸಿಕೆಗಳನ್ನು ಮೊದಲು ಸ್ಪಷ್ಟವಾಗಿ ಹೇಳಿದಾಗ ಮಾತ್ರ ನಿಮಗೆ ಬೇರೆಯವರ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ನಿಮ್ಮ ಸಂಬಂಧಗಳು ಉಳಿದುಕೊಳ್ಳೋದು ಅಥವಾ ಕಳೆದುಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಗೌರವವನ್ನು ಜಾಸ್ತಿ ಮಾಡ್ತಾರೆ, ನಿಮ್ಮ ಘನತೆಯನ್ನು ಹೆಚ್ಚು ಮಾಡ್ತಾರೆ, ನಿಮ್ಮ ಮೌನದಿಂದ ಮಾತಿನ ಬಲವನ್ನು ತಿಳಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಇದೆಲ್ಲ ಒಳಗೆ ನಡೆಯುವಂತಹ ಯಾವುದೇ ಅಂಶವಲ್ಲ, ಇದು ನಿಮ್ಮ ಒಳಗೆ, ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಆಂತರಿಕವಾದ ಯುದ್ಧವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಬದಲಾವಣೆ, ಶಕ್ತಿ ಮತ್ತು ಸಾಮರಸ್ಯ ಎಲ್ಲವನ್ನ ಕೂಡ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಬದಲಾಯಿಸಿಕೊಳ್ಬೇಕಾಗಿರುವಂತಹ ಪರಿಸ್ಥಿತಿಯನ್ನು ಖಂಡಿತವಾಗಿ ಸದ್ಯದಲ್ಲೇ ಪರಿಹರಿಸಿಕೊಳ್ತೀರಾ. ಈ ಸಮಯ ಮಾರ್ಚ್ ತಿಂಗಳು, ಇನ್ನು 4-5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಈ ಸಮಯದಲ್ಲಿ ಒಂದು ಸಣ್ಣ ಸಹಾಯ ಕೂಡ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಯಾರಿಗಾದರೂ ಒಂದು ಸಣ್ಣ ಉಪಕಾರವನ್ನು ನೀವು ಮಾಡಿದ್ದೆ ಆದಲ್ಲಿ, ದಯೆಯ ಮಾತು ಕೇಳಿ ಬಂದಲ್ಲಿ, ನಗುವನ್ನು ನೀಡಿದಲ್ಲಿ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತಹ ಒಳ್ಳೆಯ ಶಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದೈವಿಕ ಅನುಗ್ರಹವು ನಿಮ್ಮ ಕಡೆಗೆ ವೇಗವಾಗಿ ಬರುತ್ತದೆ. ನಿಮ್ಮ ದಿನವು ಆರಂಭದ ರೀತಿಯಲ್ಲೇ ಮುಂದುವರಿತಾ ಹೋಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದೇಳಿದ ತಕ್ಷಣ ನೀವು 1 ನಿಮಿಷ ಕೃತಜ್ಞತೆಯನ್ನು ಅರ್ಪಿಸಬೇಕು. ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಕೊಳ್ಬೇಕು. ನಿಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೋ ಅದೇ ರೀತಿ ನಿಮ್ಮ ಜೀವನ ಸುಂದರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಮಾನಸಿಕವಾದಂತಹ ಒಂದು ಗಟ್ಟಿಯಾದಂತಹ ನಿರ್ಧಾರಗಳ ಮೂಲಕ ಈ ಸಮಯದಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಬರಮಾಡ್ಕೊಳ್ತೀರಾ. ಕೆ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಹೊಸ ಬದಲಾವಣೆ ಖಂಡಿತವಾಗಿ ನಡೆಯುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ಬರುತ್ತಿರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ವಿಶೇಷವಾಗಿ ಒಂದು ನಿರ್ದಿಷ್ಟದ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸೂಚನೆಯನ್ನು ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ವ್ಯಕ್ತಿ ಸಾಮಾನ್ಯ ಪರಿಚಯವಾಗಿರದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂತಹ ಒಬ್ಬ ಮಾರ್ಗದರ್ಶಕನಂತೆ ಬರಬಹುದು. ಆರಂಭದಲ್ಲಿ ಈ ಸಣ್ಣ ಪರಿಚಯ, ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ, ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಖಂಡಿತವಾಗಿ ಕಂಡುಬರುತ್ತೆ. ಇದುವರೆಗೂ ಮನಸ್ಸಿನಲ್ಲಿದ್ದಂಥ ಅನುಮಾನಗಳು, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೂಡಿದಂತಹ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ನಿಮಗೆ ಒಂದು ಪ್ರೇರೇಪಣೆ ಸಿಗುತ್ತೆ. ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ವಿಶೇಷವಾದ ವ್ಯಕ್ತಿ ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶನ ಸೃಷ್ಟಿ ಮಾಡಿಕೊಡ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೇ ಇದ್ರೂ ಕೂಡ ಸರಿಯಾದ ಸಮಯದಲ್ಲಿ ನೀಡುವಂತಹ ಒಂದು ಸಲಹೆ ನಿಮ್ಮ ಜೀವನವನ್ನು, ಭವಿಷ್ಯವನ್ನು ಉತ್ತಮವಾದ ದಿಕ್ಕಿಗೆ ತಳ್ಳುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರುವಂಥವರು. ಆದರೆ ಕೆಲವೊಮ್ಮೆ ಇವರು ದುರಂಕಾರ ಮತ್ತು ಒಂಟಿತನದ ಭಾವನೆಗಳಿಂದ ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ. ಈ ಹೊಸ ವ್ಯಕ್ತಿ ನಿಮ್ಮೊಳಗಿನ ಗೋಡೆಯನ್ನು ನಿಧಾನವಾಗಿ ಒಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಂತಹ ವಿಶ್ವಾಸದ ವ್ಯಕ್ತಿಯಾಗಿ ಬದಲಾಗುತ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಕೇವಲ ಸ್ನೇಹವಲ್ಲ, ಆತ್ಮೀಯತೆಯ ಬಂಧವಾಗುವ ಸಾಧ್ಯತೆ ಇದೆ.
ಕುಟುಂಬ ಜೀವನದಲ್ಲಿ ಕೂಡ ಈ ಒಳ್ಳೆಯ ವ್ಯಕ್ತಿಯ ಆಗಮನ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಬದಲಾವಣೆ ತರುವಲ್ಲಿ ಯಶಸ್ವಿಯಾಗುತ್ತೆ. ಮನೆಯಲ್ಲಿ ಇದ್ದಂತಹ ಕಲಹಗಳು ಕಡಿಮೆ ಆಗಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆ ಯೋಗಕ್ಕೂ ಕೂಡ ಕಾರಣವಾಗಬಹುದು. ಈಗಿರುವ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಬಹುದು. ಒಟ್ಟಾರೆಯಾಗಿ ನೀವು ಅದೃಷ್ಟವಂತರು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಅನುಭವ ಆಗಿರುವಂತಹ ಯಾವುದೇ ನಿರಾಸೆ ಮತ್ತು ವಿಫಲತೆಗಳ ನಂತರ ಈ ವ್ಯಕ್ತಿ ಆಸೆಯ ಬೆಳಕಾಗಿ ಕಂಡುಕೊಳ್ತಾರೆ. ನಿಮಗೆ ಹೀಗಿರುವಂತಹ ಸಂಬಂಧಗಳಲ್ಲಿ ಗಟ್ಟಿಯಾಗಿರುವಂತಹ ಪಾತ್ರವನ್ನು ವಹಿಸ್ತಾರೆ. ಆದರೆ ಮಕರ ರಾಶಿಯವರು ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು. ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ನಂಬಿಕೆಯನ್ನು ಇಡಬಾರ್ದು. ಸಮಯ ತೆಗೆದುಕೊಂಡು ಅವರನ್ನು ಅರ್ಥ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಜನರನ್ನು ಬೇಗ ನಂಬುವ ಸ್ವಭಾವ ಇರುತ್ತದೆ. ಆದ್ದರಿಂದ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿದರೆ ಅದು ದೀರ್ಘಕಾಲದವರೆಗೆ ಸಂತೋಷವನ್ನು ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೂ ಕೂಡ ಮಕರ ರಾಶಿಯವರಿಗೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮ ಫಲದ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳ ಫಲವಾಗಿ ಸಹಾಯ ಮಾಡುವ ಆತ್ಮಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ಒಟ್ಟಾರೆಯಾಗಿ ಸಮಯದಲ್ಲಿ ದೇವರ ಆರಾಧನೆ, ಸೂರ್ಯನಿಗೆ ನಮಸ್ಕಾರ ಮಾಡೋದು, ದುರ್ಗಾದೇವಿ ಪೂಜೆ ಮಾಡೋದು ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಈ ವ್ಯಕ್ತಿ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಭಾಗ್ಯವು ಕೂಡ ಇನ್ನಷ್ಟು ಬಲಪಡಿಸುತ್ತದೆ. ಖಂಡಿತವಾಗಿ ಅಕ್ಷರದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಅದು ಕೇವಲ ಪರಿಚಯವಲ್ಲ, ಹೊಸ ಅಧ್ಯಾಯದ ಆರಂಭವಾಗಬಹುದು. ನಿಮ್ಮ ವಿಶ್ವಾಸಕ್ಕೆ ಹೆಚ್ಚಬಹುದು, ಜೀವನದ ಗುರಿ ಸ್ಪಷ್ಟವಾಗಬಹುದು ಮತ್ತು ಮನಸ್ಸಿನ ಸಂತೋಷ ಹೆಚ್ಚಾಗುವುದರ ಜೊತೆಗೆ ಪ್ರಮುಖವಾದ ಲಕ್ಷಣಗಳು ಈ ರಾಶಿ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಖಂಡಿತವಾಗಿ ಒಂದು ಭೇಟಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುತ್ತೆ. ನಿಮ್ಮ ಮನಸ್ಸು ಹೆಚ್ಚು ತೆರೆದುಕೊಳ್ಳುತ್ತೆ, ಒಳ್ಳೆಯ ಅವಕಾಶವನ್ನು ಸ್ವೀಕರಿಸುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮುಂಬರುವಂತಹ ದಿನಗಳು ಅದ್ಭುತವಾಗಿರುವಂತಹ ಬೆಳಕಿನ ಸಮಯ. ಈ ಬೆಳಕನ್ನು ಆನಂದಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಾರಣಗಳು ಬೇಕಾಗಿಲ್ಲ, ಸಂತೋಷವಾಗಿರಲು ಹಣವೇ ಮುಖ್ಯವಲ್ಲ ಎನ್ನುವಂತಹ ಹಲವಾರು ರೀತಿಯ ಪಾಠಗಳು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗೋದ್ರ ಜೊತೆಗೆ ಇನ್ನು ಮುಂದೆ ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತೀರಾ. ನಿಮ್ಮ ಎಲ್ಲ ರೀತಿಯ ತೊಂದರೆಗಳು, ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿ, ಸಾಮರಸ್ಯ, ವಿಶೇಷವಾದ ಮಾರ್ಗದರ್ಶನವನ್ನು ತುಂಬುತ್ತಾರೆ. ಖಂಡಿತವಾಗಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಸಾಮಾನ್ಯವಾದಲ್ಲ. ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಾ, ಶ್ರಮವನ್ನು ಪಟ್ಟಿದ್ದೀರಾ, ಜವಾಬ್ದಾರಿಯುತವಾಗಿ ನಿಮ್ಮ ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುವಂತಹ ಸ್ವಭಾವವನ್ನು ಹೊಂದಿದ್ದೀರಾ. ಆದರೆ ಕೆಲ ಸಮಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಂತಹ ಕೆಲಸಗಳು, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ಸಂಬಂಧಗಳ ಗೊಂದಲ ಕಾಣಿಸಿಕೊಳ್ತಾ ಇದೆ. ಇಂತಹ ಸಮಯದಲ್ಲಿ ಕೆ ಅಕ್ಷರದ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ರೇಷ್ಮೆ ಅಂದರೆ ಹೊಸ ದಿಕ್ಕು, ಹೊಸ ಚೈತನ್ಯ ತರಲು ಕಾರಣವಾಗುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ದೊಡ್ಡ ಬದಲಾವಣೆ ಆಗುವಂತೆ ಕಾಣದೇ ಇರಬಹುದು. ಸಾಮಾನ್ಯ ಪರಿಚಯ, ಸಾಮಾನ್ಯ ಸಂಬಂಧದಂತೆ ಅನಿಸಬಹುದು. ಆದರೆ ಮಕರ ರಾಶಿಯವರು ತಮ್ಮ ಸಮಸ್ಯೆಗಳನ್ನು ತಮ್ಮೊಳಗೆ ಇಟ್ಕೊಳ್ತಾರೆ. ಅದಕ್ಕೆ ಪರಿಹಾರ ಬೇಕು ಅಂದರೆ ನೀವು ಖಂಡಿತವಾಗಿ ವ್ಯಕ್ತಿಗಳ ಜೊತೆ ನೀವು ಮಾತನಾಡಬೇಕು. ನಿಮಗಿರುವಂತಹ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಈ ವ್ಯಕ್ತಿ ನಿಮ್ಮ ಚಿಂತನೆಯನ್ನು ಬದಲಾಯಿಸ್ತಾರೆ. ನೀವು ಇಲ್ಲಿಯವರೆಗೆ ಭಯದಿಂದ, ಅನುಮಾನದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎದುರುಕೊಳ್ತಾ ಇದ್ರೆ ಅವ್ರು ನಿಮಗೆ ಧೈರ್ಯವನ್ನು ತುಂಬುತ್ತಾರೆ. ಹೊಸ ಅವಕಾಶದ ಬಗ್ಗೆ ಸೂಚನೆಯನ್ನು ನೀಡ್ತಾರೆ. ಕೆಲವರಿಗೆ ಉದ್ಯೋಗ ಬದಲಾವಣೆ ಉತ್ಪತ್ತಿಯಾಗಿರುವಂತಹ ಸಮಯವಾಗಬಹುದು. ಹೊಸ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯೋದಕ್ಕೆ ಸಹಾಯ ಮಾಡ್ತಾರೆ. ಈ ಸಮಯ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಮಯ. ಸಂಪೂರ್ಣವಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸೂಚನೆಗಳು ಸಿಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆ ಅಕ್ಷರದ ವ್ಯಕ್ತಿಯ ಆಗಮನ ಮಕರ ರಾಶಿಯವರಿಗೆ ಹೊಸ ಅಧ್ಯಾಯದ ಆರಂಭವಾಗಬಹುದು. ಮನಸ್ಸಿನ ಶಾಂತಿ, ಆರ್ಥಿಕ ಬೆಳವಣಿಗೆ, ಸಂಬಂಧದಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಇದೆಲ್ಲವೂ ಈ ಸಮಯದ ಮುಖ್ಯ ಲಕ್ಷಣಗಳು. ನೀವು ಅವಕಾಶವನ್ನು ಗುರುತಿಸಿ ಧೈರ್ಯದಿಂದ ಮುಂದೆ ನಡೆದರೆ ಜೀವನದಲ್ಲಿ ಕಾಯುತ್ತಿದ್ದಂತಹ ವಿಶೇಷವಾದ ಉನ್ನತಿ ಮತ್ತು ನೆಮ್ಮದಿ, ಕುಟುಂಬದಲ್ಲಿ ಸಂತೋಷ ನಿಧಾನವಾಗಿ ನಿಮ್ಮದಾಗುತ್ತದೆ. ನೀವು ಅಂದುಕೊಂಡಂತಹ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರಬೇಕು ಮತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಸ್ಪಷ್ಟವಾಗಿರಬೇಕು. ಈ ಸಮಯ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಹೊಸ ವ್ಯಕ್ತಿ ನಿಮಗೆ ಪ್ರೇರೇಪಣೆಯ ಧೈರ್ಯವನ್ನು ತುಂಬಿಸ್ತಾರೆ, ಮಾರ್ಗದರ್ಶಕರಾಗಿ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನೀವು ಯಾವುದೇ ವಿಷಯ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಜೀವನದಲ್ಲಿ ಸಂದರ್ಭಗಳು ನಿಮ್ಮ ಪರವಾಗಿ ನಿಂತುಕೊಳ್ಳುತ್ತೆ, ಅದೃಷ್ಟ ಕೈ ಹಿಡಿಯುತ್ತದೆ. ಈ ಸಂದರ್ಭವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದಾಗಿರುತ್ತೆ.
ಈ ಸಮಯ ಹೊಸ ವ್ಯಕ್ತಿಯ ಜೊತೆ ಸೇರಿ ನಿಮ್ಮ ಮಾತು, ನಿಮ್ಮ ಜಾಣ್ಮೆ, ನಾಯಕತ್ವವನ್ನು ಕಂಡು ಎಲ್ಲರೂ ಬೆರಗಾಗ್ತಾರೆ. ವ್ಯಾಪಾರದಲ್ಲಿ ನೀವು ನಷ್ಟ ಅನುಭವಿಸಿದಂತಹ ತೊಂದರೆಗಳು ದೂರವಾಗುತ್ತೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ಕಾದಿದೆ. ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಕೆ ಅಕ್ಷರದಿಂದ ವ್ಯಕ್ತಿ ಬಂದ ನಂತರ ಕೇವಲ ಸಾಲ ತೀರಿಸೋದು ಮಾತ್ರವಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೀವು ಆಶ್ಚರ್ಯಪಡಿಸುವಂತೆ ಬೆಳೆಸೋದು ಹೇಗೆ ಅಂತ ತಿಳಿಸಿಕೊಡ್ತಾರೆ. ಸ್ವಂತ ಮನೆ, ಜಮೀನು ಅಥವಾ ಪ್ರಾಪರ್ಟಿಯನ್ನು ಖರೀದಿಸಬೇಕು ಎನ್ನುವಂತಹ ಹಲವಾರು ವರ್ಷದ ಕನಸುಗಳನ್ನು ಈಗ ನನಸು ಮಾಡಿಕೊಳ್ತಾರೆ. ಖಂಡಿತವಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೊಸ ಚೈತನ್ಯ ನಿಮ್ಮ ಜೀವನದಲ್ಲಿ ಸಂಚರಿಸುತ್ತದೆ. ನಿಮ್ಮ ಮುಖದಲ್ಲಿ ಇಷ್ಟು ದಿನ ಕಳೆ ಹೋಗಿದ್ದಂತಹ ಕಾಂತಿ ಮತ್ತೆ ಮರಳಿ ಬರುತ್ತದೆ. ಆದರೆ ಮಕರ ರಾಶಿಯವರೇ, ನೀವು ಒಂದೆರಡು ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಲೇಬೇಕು. ನಿಮಗೆ ಕೋಪ ಬಂದರೆ ನೀವು ಎದುರಿಗಿರುವಂಥವರು ಯಾರು ಎಂಬುದನ್ನು ನೋಡೋದೇ ಇಲ್ಲ. ಆ ಜೊತೆಗಿರುವಂತಹ ಕೋಪದಲ್ಲಿ ಆ ವ್ಯಕ್ತಿಗಳ ಮುಂದೆ ನೀವು ಆಡುವಂತಹ ಮಾತುಗಳು ನಿಮಗೆ ಮುಳುವಾಗಬಹುದು. ಶನಿದೇವರಿಗೆ ಅಹಂಕಾರ ಅಂದ್ರೆ ಆಗೋದಿಲ್ಲ. ಆದ್ದರಿಂದ ನಿಮಗೆ ಎಷ್ಟೇ ಹಣ ಬರಲಿ, ಎಷ್ಟೇ ಅಧಿಕಾರವಿರಲಿ, ನಿಮ್ಮ ಕಾಲುಗಳು ಸದಾ ನೆಲದ ಮೇಲೆ ಇರಬೇಕು ಎನ್ನುವುದನ್ನು ಮರಿಬಾರ್ದು. ನಿಮ್ಮ ಬಳಿ ಸಹಾಯ ಕೇಳಿ ಬಂದಂಥವರಿಗೆ ಸಹಾಯ ಮಾಡಬೇಕು. ಹೊಸ ವ್ಯಕ್ತಿಗೆ ನೀವು ಅವಮಾನವನ್ನು ಮಾಡಬಾರ್ದು. ಅವರು ಹೇಳಿಕೊಟ್ಟಂತಹ ಟ್ರಿಕ್ಸ್ಗಳ ಮೂಲಕ ನೀವು ಶ್ರೀಮಂತಿಕೆಯನ್ನು ಬರಮಾಡ್ಕೊಂಡಿದ್ದೀರಾ, ಅದೃಷ್ಟವನ್ನು ಪಡ್ಕೊಂಡಿದ್ದೀರಾ ಅನ್ನೋದನ್ನು ಮರಿಬೇಡಿ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ವಿನಯವೇ ನಿಮ್ಮನ್ನು ವಿಶೇಷವಾದ ವ್ಯಕ್ತಿಯನ್ನ ಅಂತ ಮಾಡುತ್ತದೆ ಮತ್ತು ಇನ್ನೂ ಅತಿ ಎತ್ತರದ ಶಿಖರವನ್ನು ತಲುಪಿಸುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತಹ ರಹಸ್ಯವಾದ ಶಕ್ತಿಶಾಲಿ ಪರಿಹಾರಗಳನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಮೊದಲಿಗೆ ನೀವು ಹೊಸ ವ್ಯಕ್ತಿಗೆ ಕೃತಜ್ಞತೆಯನ್ನು ತೋರಿಸಬೇಕು. ಅವರು ಹೇಳಿಕೊಟ್ಟಂತಹ ಮಾರ್ಗದರ್ಶನವನ್ನು ಯಾವತ್ತೂ ಕೂಡ ಮರಿಬಾರ್ದು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಜೊತೆಗಿರಲಿ ಅಥವಾ ಯಾವುದೇ ಕಾರಣಕ್ಕೆ ಮಧ್ಯದಲ್ಲಿ ಬಿಟ್ಟು ಹೋಗಲಿ, ನೀವು ಯಾವಾಗಲೂ ಕೂಡ ಪ್ರೀತಿ ಗೌರವವನ್ನು ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನೀವು ಶ್ರದ್ಧೆಯಿಂದ ಒಂದು ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ದಾರಿಯಲ್ಲಿರ್ತಕ್ಕಂಥ ಅಡೆತಡೆಗಳು ಕೂಡ ಭಸ್ಮವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದದ್ದು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಹಿಡಿ ಉಪ್ಪು ಮತ್ತು ಕಪ್ಪು ಎಳ್ಳನ್ನು ಹಾಕಿ ಬೆಲ್ಲವನ್ನು ಹಾಕಿ ₹1 ನಾಣ್ಯವನ್ನು ಇಟ್ಟು ಗಂಟು ಕಟ್ಟಿ ನಿಮ್ಮ ತಲೆಯಿಂದ 3 ಬಾರಿ ನಿವಾಳಿಸಿ ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಹತ್ತಿರ ಯಾವುದಾದ್ರೂ ಹರಳಿ ಮರದ ಬುಡದಲ್ಲಿ ಹಾಕಿ ಬರಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ದೋಷ, ದೃಷ್ಟಿ ದೋಷಗಳು, ಎಲ್ಲ ರೀತಿಯ ಒಂದು ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಾಶ್ವತವಾಗಿ ಇರುವಂತೆ ಒಂದು ಸಕಲ ಸಂಪತ್ತನ್ನು ಯಾವಾಗ ಕೂಡ ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಸಿಕೊಳ್ಳುವಂತೆ ದೇವರ ಅನುಗ್ರಹ, ಪ್ರೇರೇಪಣೆ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಾವು ತಿಳಿಸಿರುವಂತಹ ಯಾವುದೇ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಂಪೂರ್ಣವಾಗಿ ಮಕರ ರಾಶಿಯವರ ಬಾಳು ಬಂಗಾರವಾಗುವಂತಹ ಅಧ್ಯಾಯ ಪ್ರಾರಂಭವಾಗುತ್ತೆ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸುವುದನ್ನು ಕಲಿಬೇಕು. ನಿಮ್ಮ ಅದೃಷ್ಟ ಕೈ ಹಿಡಿಯುವಂತಹ ಸಂದರ್ಭದಲ್ಲಿ ನೀವು ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾಗುತ್ತೆ. ಅದೇ ನಿಮಗೆ ಅದೃಷ್ಟದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.